ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಫೆಬ್ರವರಿ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ಫೆಬ್ರವರಿ ತಿಂಗಳಲ್ಲಿ 2025 ಮಾಸ ಭವಿಷ್ಯದಲ್ಲಿ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡಬಹುದು ಹೇಳ್ತಕ್ಕಂಥದ್ದೆಲ್ಲ ಈ ನಮ್ಮ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಗೊತ್ತಾಗುತ್ತೆ. ದಾಂಪತ್ಯದ ಜೀವನದಲ್ಲಿ ಹಣದ ವ್ಯವಹಾರಗಳು ನಡೆಯುತ್ತೆ. ಕೊಡೋದು, ತಗೊಳ್ಳೋದು, ಅಥವಾ ಒಬ್ಬರಿಗೊಬ್ಬರು ಗೊತ್ತಿಲ್ಲದಂತೆ ವ್ಯವಹಾರವನ್ನು ಮಾಡಿಕೊಂಡು ಹಣದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು, ಎಲ್ಲೋ ಒಂದು ಕಡೆ ಕೊಡೋದು, ಈ ಥರದ ಒಂದಷ್ಟು ವ್ಯವಹಾರಗಳು ನಡೀತಾ ಇರುತ್ತೆ. ಆಗ ಅದರ ಸಂಬಂಧ ಒಂದಷ್ಟು ವಿರಸ, ದ್ವೇಷಿಸ್ತಕ್ಕಂಥದ್ದು, ಕಲಹಗಳೆಲ್ಲವೂ ಕೂಡ ಸಂಭವಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೂಡಿಟ್ಟಂಥ ಹಣ, ಅಥವಾ ಮಕ್ಕಳ ಮದುವೆಗಾಗಿ ಕೂಡಿಟ್ಟಕ್ಕಂಥ ಹಣ, ಅಥವಾ ಇನ್ನೇನೋ ಒಡವೆಯೋ ಸೈಟು ತೊಗೊಳ್ಳಿಕ್ಕೆ ಕೂಡಿರ್ತಕ್ಕಂಥ ಹಣ ಯಾರೋ ಒಬ್ಬರ ಮೂರನೇ ವ್ಯಕ್ತಿಯಿಂದ ಏನಾಗುತ್ತೆ, ಆ ಹಣ ವಿನಿಯೋಗ ಆಗುತ್ತೆ. ನಂತರ ಆ ಹಣ ವಾಪಸ್ಸು ಬರುವುದೇ ಇಲ್ಲ, ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು. ಇನ್ನು ವಧುವರರಿಗೆ ವಿವಾಹಾದಿ ಯೋಗಗಳು ಕೂಡ ಬರುವಂಥದ್ದು. ವಿವಾಹಾದಿ ತೊಂದರೆಗಳು ಕೂಡ ಇದ್ದರೂ ಕೂಡ ಶಮನವಾಗಿ ಅದು ದೂರವಾಗುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭ ಸಿಗ್ತಾ ಇರುತ್ತೆ. ಹಾಗೆ ದಿನಗೂಲಿ ನೌಕರರು ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರು, ವೇತನವನ್ನು ಪಡಿತಕ್ಕಂಥವರು, ಇವೆಲ್ಲವೂ ಕೂಡ ಹೆಚ್ಚು ಲಾಭವನ್ನು ಗಳಿಸ್ತಾ ಇರ್ತಾರೆ ಹೇಳ್ತಕ್ಕಂಥದ್ದು. ಹಾಗೆ ವಾಹನ ಚಾಲಕರಿರ್ಬೋದು, ಆಟೋ ಚಾಲಕರಿರ್ಬೋದು, ವಾಹನ ತರಬೇತಿ ಮಾಡ್ತಕ್ಕಂಥದ್ದಿರ್ಬೋದು, ಹೀಗೆ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಜೀವನದ ಉದ್ದಗಲಕ್ಕೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ದವಸ ಧಾನ್ಯಗಳ ವ್ಯವಹಾರ ಕ್ಷೇತ್ರ ಇರ್ಬೋದು, ಕೊಡುವಂಥದ್ದು, ತಗೊಳ್ಳುವಂಥದ್ದು, ಅಥವಾ ಮಧ್ಯಸ್ಥಿಕೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದು, ಹೀಗೆ ಹತ್ತಾರು ರೀತಿಯಲ್ಲಿ ವ್ಯವಹಾರ ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಮನೆಯಲ್ಲೇ ಕೂತ್ಕೊಂಡು ಬೇಕಾಗಿರ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ 500,000 ಈ ಥರ ಬಿಸ್ನೆಸ್ಗಳನ್ನು ಮಾಡ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ. ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಹೊಸದಾಗಿ ವ್ಯವಹಾರ, ಹೊಸದಾಗಿ ವ್ಯಾಪಾರ, ಉದ್ಯೋಗ, ಈ ಥರದ ಒಂದಷ್ಟು ವ್ಯವಹಾರ ಮಾಡ್ತಾ ಇರ್ತಕ್ಕಂಥವರು ಎಲ್ಲೋ ಒಂದು ಕಡೆ ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ಪರಿಶ್ರಮದಿಂದ ಫಲವನ್ನು ಪಡೆಯುವಂಥದ್ದು, ಪರಿಶ್ರಮದಿಂದ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ವ್ಯವಹಾರ ಇವೆಲ್ಲವೂ ಕೂಡ ಸಿದ್ಧಿ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಅನೇಕ ವಿಧವಾದಂತಹ ದೈವಾನುಕೂಲ ಸಿದ್ಧಿಯಾಗಿ ಯೋಗಗಳನ್ನು ಕೊಟ್ಟು ಸಕಲ ಸೌಭಾಗ್ಯಾದಿ ಅದೃಷ್ಟವನ್ನು ನಿಮ್ಮ ಮನೆಗೆ ಬರುತ್ತೆ ಮೇಷರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಹಾಗೆ ಅನೇಕ ದಿನಗಳ ದಾಯಾದಿಗಳ ಕಲಹ ಹೇಳ್ತಕ್ಕಂಥದ್ದು, ದಾಯಾದಿಗಳ ಕಲಹದಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ, ಬರಬೇಕಾಗಿರ್ತಕ್ಕಂಥ ಇವೆಲ್ಲವೂ ಕೂಡ ಏನಾಗುತ್ತೆ, ಅದು ಈ ಮಾಸದ ಕೊನೆಯ ಭಾಗದಲ್ಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಅಷ್ಟೇ ಅಲ್ಲ,
ಎಲ್ಲ ರೀತಿಯ ದೈವಾನುಕೂಲ ಸಿದ್ಧಿಯಾಗಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ. ವೀಕ್ಷಕರೇ, ನಿಮ್ಮ ಹೆಚ್ಚಿನ ಮಾಹಿತಿಗಳಿಗಾಗಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಭವಿಷ್ಯಗಳನ್ನು ತಿಳ್ಕೊಳ್ಬೇಕು, ಏನೇನು ಥರ ಸಮಸ್ಯೆ ಇದೆ, ಹೇಳ್ಕೊಳ್ಳಿಕ್ಕಾಗದೇ ಇರತಕ್ಕಂಥ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಕರೆ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.